ಭಕ್ತಿಯ ತವರೂರೆಂದೇ ಹೆಸರಾದ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಯಳವತ್ತಿ ಗ್ರಾಮ ವಿಶಿಷ್ಟ ಸ್ಥಾನಮಾನವನ್ನು ಹೊಂದಿದೆ. ಈ ಗ್ರಾಮದಲ್ಲಿ 12ನೇ ಶತಮಾನಕ್ಕಿಂತಲೂ ಹಳೆಯದಾದ ಯಳವತ್ತಿ ಗ್ರಾಮದ ಆರಾಧ್ಯ ದೈವ ಹಾಗೂ ಉದ್ಭವ ಮೂರ್ತಿ ಶ್ರೀ ಗುಂಡೇಶ್ವರ ದೇವಸ್ಥಾನ ಹಾಗೂ ಅದರಂತೆ ಶ್ರೀ ಗುಂಡೇಶ್ವರನ ಸಹೋದರಿ ಎಂದೇ ಪುರಾಣ ಕಥೆಗಳಲ್ಲಿ ಐತಿಹ್ಯಗಳಲ್ಲಿ ಬಿಂಬಿಸಲಾದಂತೆ ಉಡ್ಚಮ್ಮ ದೇವಿ ದೇವಸ್ಥಾನವೂ ಕೂಡ ಇದೆ. ಅದರಂತೆ ಗ್ರಾಮಕ್ಕೆ ಒಳಿತು ಆಗಲೆಂದು ಸಕಲ ಸಮೃದ್ಧಿ ಹೊಂದಲಿ ಎಂದು ಗ್ರಾಮ ದೇವಿ ಉಡ್ಚಮ್ಮ ದೇವಿಯ ವಾರಗಳನ್ನು ಮಾಡಿ ಕೊನೆಯ ವಾರ ಮಂಗಳವಾರ ದಿವಸ ಗ್ರಾಮ ದೇವತೆಯ ಉಡ್ಚಮ್ಮ ದೇವಿಯ ದೇವಸ್ಥಾನದಲ್ಲಿ ಸಕಲ ಶ್ರದ್ಧಾ ಭಕ್ತಿಯಿಂದ ಅಭಿಷೇಕ ಮಾಡಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಶ್ರೀದೇವಿಗೆ ಆಭರಣಗಳನ್ನು ತೊಡಿಸಿ ದೇವಸ್ಥಾನದ ಹೊರಾಂಗಣವನ್ನು ತಳಿರುವ ತೋರಣಗಳಿಂದ ಸಿಂಗರಿಸಿ ಪಾಲಕಿ ಉತ್ಸವಕ್ಕೆ ಮುತ್ತೈದೆಯರು ಮುತ್ತಿನಾರತಿ ಎತ್ತಿ ಕುಂಭಮೇಳ ಭಜಂತ್ರಿಗಳೊಂದಿಗೆ ಗ್ರಾಮದ ಹಿರೇಮಠದ ಶ್ರೀ ಪಂಚಾಕ್ಷರಿ ಹಿರೇಮಠ ಅವರ ಸಹೋದರರ ನೇತೃತ್ವದಲ್ಲಿ ಮೆರವಣಿಗೆ ಮೂಲಕ ದೇವಸ್ಥಾನದಿಂದ ಪವಿತ್ರ ತೀರ್ಥ ಸ್ಥಾನವಾದ ಮಳಲಮ್ಮ ದೇವಿ ಬಾವಿಗೆ ತೆರಳಿಯಲ್ಲಿ ಶ್ರೀದೇವಿಗೆ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಮಳಲ ಬಾವಿಯಿಂದ ಉಡ್ಚಮ್ಮ ದೇವಿಯ ಅಣ್ಣ ಶ್ರೀ ಗುಂಡೇಶ್ವರ ದೇವಸ್ಥಾನಕ್ಕೆ ತೆರಳಿಯಲ್ಲಿ ಅಣ್ಣನಿಗೆ ಭೇಟಿ ನೀಡಿ ಯಳವತ್ತಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಶ್ರೀದೇವಿ ಗ್ರಾಮದ ಪ್ರತಿಯೊಬ್ಬ ಭಕ್ತಾದಿಗಳಿಗೆ ದರ್ಶನಾಶೀರ್ವಾದ ನೀಡಿದಳು. ಈ ಉಡ್ಚಮ್ಮ ದೇವಿ ಪಾಲಕಿ ಉತ್ಸವದಲ್ಲಿ ಸಕಲ ಭಕ್ತಾದಿಗಳು ಮುತ್ತೈದೆಯರು ಮಕ್ಕಳು ಪಾಲ್ಗೊಂಡು ಪುನೀತರಾದರು. ಬ್ಯೂರೋ ರಿಪೋರ್ಟ್ ಶಶಿಧರ್ ಸಿರಸಂಗಿ, ಪ್ರತಿಧ್ವನಿ ಕನ್ನಡ ಸುದ್ದಿ ವಾಹಿನಿ ಕರ್ನಾಟಕ. ಪ್ರತಿ ಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಸುದ್ದಿ ವಾಹಿನಿ ಕರ್ನಾಟಕ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ.